ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆ, ಪೋರ್ಚುಗಲ್ ರಾಜಧಾನಿ ಯಾವುದು? ಆಪ್ಷನ್ ಇ ಟೋಕ್ಯೋ, ಆಪ್ಷನ್ ಬಿ ಒಟ್ಟವಾ, ಆಪ್ಷನ್ ಸಿ ಲಿಸ್ಬನ್, ಆಪ್ಷನ್ ಡಿ ಬೆರ್ಲಿನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಸ್ಬನ್. ನಿಮ್ಮ ಎರಡನೆಯ ಪ್ರಶ್ನೆ, ಫ್ರಿಡ್ಜ್ನಲ್ಲಿ ಉಪಯೋಗಿಸುವ ಅನಿಲ ಯಾವುದು? ಆಪ್ಷನ್ ಎ ಕ್ರಿಪ್ಟನ್, ಆಪ್ಷನ್ ಬಿ ಓಝೋನ್, ಆಪ್ಷನ್ ಸಿ ಅಮೋನಿಯಾ, ಆಪ್ಷನ್ ಡಿ ಇಂಗಾಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೋನಿಯಾ ಫ್ರಿಡ್ಜ್ನಲ್ಲಿ ಉಪಯೋಗಿಸುವ ಅನಿಲ. ನಿಮ್ಮ ಮೂರನೆಯ ಪ್ರಶ್ನೆ, ಮಹಾಭಾರತವನ್ನು ರಚಿಸಿದವರು ಯಾರು? ಆಪ್ಷನ್ ಎ ವೇದವ್ಯಾಸರು, ಆಪ್ಷನ್ ಬಿ ವ್ಯಾಸರಾಯರು, ಆಪ್ಷನ್ ಸಿ ಗಣಪತಿ, ಆಪ್ಷನ್ ಡಿ ವಿಷ್ಣು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದವರು. ನಿಮ್ಮ ನಾಲ್ಕನೆಯ ಪ್ರಶ್ನೆ, ನಮ್ಮ ಸೌರವ್ಯೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? ಆಪ್ಷನ್ ಎ 9, ಆಪ್ಷನ್ ಬಿ 4, ಆಪ್ಷನ್ ಸಿ 8, ಆಪ್ಷನ್ ಡಿ 2. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 8 ಗ್ರಹಗಳಿವೆ. ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ, ಭಾರತದಲ್ಲಿ ಸಾರ್ವತ್ರಿಕ ರಜಾದಿನ ಯಾವುದು? ಆಪ್ಷನ್ ಎ ಮಂಗಳವಾರ, ಆಪ್ಷನ್ ಬಿ ಬುಧವಾರ, ಆಪ್ಷನ್ ಸಿ ರವಿವಾರ, ಆಪ್ಷನ್ ಡಿ ಶುಕ್ರವಾರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆದಿತ್ಯವಾರ. ನಿಮ್ಮ ಆರನೆಯ ಪ್ರಶ್ನೆ, ಹಿಮೋಗ್ಲೋಬಿನ್ ತಯಾರಿಕೆಗೆ ಯಾವುದು ಬೇಕಾಗುತ್ತದೆ? ಆಪ್ಷನ್ ಎ ಅಲ್ಯೂಮಿನಿಯಂ, ಆಪ್ಷನ್ ಬಿ ತಾಮ್ರ, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಅಯೋಡಿನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣ ಬೇಕಾಗುತ್ತದೆ. ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ, ನ್ಯೂಮೋನಿಯಾ ಎನ್ನುವುದು ಯಾವ ಭಾಗಕ್ಕೆ ತಗಲುವ ರೋಗವಾಗಿದೆ? ಆಪ್ಷನ್ ಎ ಕಾಲು, ಆಪ್ಷನ್ ಬಿ ತಲೆ, ಆಪ್ಷನ್ ಸಿ ಶ್ವಾಸಕೋಶ, ಆಪ್ಷನ್ ಡಿ ಹೃದಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ವಾಸಕೋಶಕ್ಕೆ. ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ, ಆರೋಗ್ಯವಂತನ ಹೃದಯ ಬಡಿತ 1 ನಿಮಿಷಕ್ಕೆ ಎಷ್ಟಿರಬೇಕು? ಆಪ್ಷನ್ ಎ 25 ಬಾರಿ, ಆಪ್ಷನ್ ಬಿ 50 ಬಾರಿ, ಆಪ್ಷನ್ ಸಿ 72 ಬಾರಿ, ಆಪ್ಷನ್ ಡಿ 82 ಬಾರಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 72 ಬಾರಿ. ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ, ಭಾರತೀಯ ಭಾಷೆಗಳೆಲ್ಲವೂ ಯಾವ ಮೂಲದಿಂದ ಬಂದಿದೆ? ಆಪ್ಷನ್ ಎ ದೇವಲಿಪಿ, ಆಪ್ಷನ್ ಬಿ ದೇವನಗರಿ, ಆಪ್ಷನ್ ಸಿ ಬ್ರಾಹ್ಮಿ ಲಿಪಿ, ಆಪ್ಷನ್ ಡಿ ಸಂಸ್ಕೃತ.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಾಹ್ಮಿ ಲಿಪಿಯಿಂದ ಬಂದಿದೆ. ನಿಮ್ಮ 10ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ದೀಪಾವಳಿ ಆಚರಣೆಯ ಸಂಕೇತ ಯಾವುದು? ಆಪ್ಷನ್ ಎ ಮಹಿಷಾಸುರ ವಧೆ, ಆಪ್ಷನ್ ಬಿ ಕಂಸವಧೆ, ಆಪ್ಷನ್ ಸಿ ನರಕಾಸುರ ವಧೆ, ಆಪ್ಷನ್ ಡಿ ರಾವಣಾಸುರ ವಧೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನರಕಾಸುರ ವಧೆ. ನಿಮ್ಮ 11ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ನೇರಳಾತೀತ ವಿಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಅನಿಲ ಯಾವುದು? ಆಪ್ಷನ್ ಎ ಜಲಜನಕ, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಓಝೋನ್, ಆಪ್ಷನ್ ಡಿ ಸಾರಜನಕ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಓಝೋನ್. ನಿಮ್ಮ 12ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಅಕ್ಬರನ ವಿತ್ತ ಮಂತ್ರಿಯಾಗಿದ್ದವರು ಯಾರು? ಆಪ್ಷನ್ ಎ ತಾನ್ಸೇನ್, ಆಪ್ಷನ್ ಬಿ ಮಾನ್ ಸಿಂಗ್, ಆಪ್ಷನ್ ಸಿ ತೋಡರಾಮಲ್, ಆಪ್ಷನ್ ಡಿ ಬೀರ್ಬಲ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ತೋಡರಾಮಲ್ ಅಕ್ಬರನ ವಿತ್ತ ಮಂತ್ರಿಯಾಗಿದ್ದವರು. ನಿಮ್ಮ 13ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಆಫ್ರಿಕಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್. ನಿಮ್ಮ 14ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮೈಕ್ರೋಮ್ಯಾಕ್ಸ್ ಮೊಬೈಲ್ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ರಷ್ಯಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ದೇಶದ ಕಂಪನಿಯಾಗಿದೆ. ನಿಮ್ಮ 15ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ರಾವಣನ ಸಹೋದರ ಯಾರು? ಆಪ್ಷನ್ ಎ ವಿದುರ, ಆಪ್ಷನ್ ಬಿ ಸುಗ್ರೀವ, ಆಪ್ಷನ್ ಸಿ ವಿಭೀಷಣ, ಆಪ್ಷನ್ ಡಿ ವಾಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಿಭೀಷಣ. ಈ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.